My dear student friends, today I am going to solve one of the problem from correlation analysis in the chapter of correlation analysis from techniques for business decision. In that first chapter, already we have solved so much of the problems, but today I am going to just recall on that problem, how we have to go for solutions. Actually, some of the memorized we have to go for see today. Okay, this is the problem. Actually, this problem is in October, November 2017, but also I have written the problem to see you. So see here the problem, Carl Pearson's coefficient of correlation from the following data. The data is given, x values 200 to 300, 300 to 400, 400 to 500, 500 to 600 and 600 to 700. And the y values here are there, 10 to 15, 15 to 20, 20 to 25, 25 to 30, and all the frequencies. Okay, so just see the problem and directly we have to go for solution. Write the heading, calculation of Carl Pearson's coefficient of skewness, coefficient of correlation. Here we have to keep it in the mind that before solving the problem, actually we have know the how to solve the problem, but we will get some of the confusion while we are going for solutions. Okay, mainly columns. Okay, ಕಾಲಮ್ಸ್ ಕನ್ನ ಹಾಕೋದ್ರ ಬಗ್ಗೆ ತುಂಬ ಸ್ವಲ್ಪ ಡಿಫ್ರೆನ್ಸ್ ಅಥವಾ ಕನ್ಫ್ಯೂಷನ್ಗಳನ್ನ ಮಾಡ್ಕೊಳ್ತೀವಿ. ಸೊ ನೆನಪಿರಲಿ, ಎಕ್ಸ್ ವ್ಯಾಲ್ಯೂಸ್ಗಳನ್ನ ಇವನೇ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ, ವೈ ವ್ಯಾಲ್ಯೂಸ್ ಕೊಡ್ತೀವಿ. ಸೊ ಎಕ್ಸ್ ವ್ಯಾಲ್ಯೂಸ್ಗಳನ್ನ ಈ ಪೋರ್ಷನಲ್ಲಿ ಬರ್ಕೊಳ್ತೀರಾ, ವೈ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಬರ್ಕೊಳ್ತೀರಾ. ಓಕೆ, ಸೊ ಎಕ್ಸ್ ವ್ಯಾಲ್ಯೂಸ್ ಆ್ಯಂಡ್ ದ ವೈ ವ್ಯಾಲ್ಯೂಸ್. ಸೊ ಕಾಲಮ್ ಹಾಕೋದ್ರ ಬಗ್ಗೆ ತುಂಬಾ ಗಮನ ಇರಲಿ, ವ್ಯಾಲ್ಯೂ ನೋಡ್ತಾ ಹೋಗ್ರಿ ಕಾಲಮ್ ಹಾಕೋದ್ರಲ್ಲಿ. Okay, so see here, ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ಗಳನ್ನ ಬರ್ಕೊಳ್ರಿ ಆ್ಯಂಡ್ ಮಿಡಲ್ ವ್ಯಾಲ್ಯೂ ಬರುತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಡಿ ಎಕ್ಸ್. ಓಕೆ, ಆ್ಯಂಡ್ ದ ವೈ ವ್ಯಾಲ್ಯೂಸ್ಗಳನ್ನ ಅವ್ನು ಕೊಟ್ಟಿರ್ತಾನೆ. ವೈ ವ್ಯಾಲ್ಯೂಸ್ ಇಲ್ಲಿ ವೈ ವ್ಯಾಲ್ಯೂಸ್ ಇರುತ್ತೆ, ಇಲ್ಲಿ ಮಿಡಲ್ ವ್ಯಾಲ್ಯೂ ಇರುತ್ತೆ ಆ್ಯಂಡ್ ಡಿ ವೈ. ಓಕೆ, ಸೊ ಡಿ ಎಕ್ಸ್ ಆ್ಯಂಡ್ ಡಿ ವೈ. ಆ್ಯಂಡ್ ನೆನಪಿರಲಿ, ನಾವು ಇಲ್ಲಿ ಡಿ ಎಕ್ಸ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಎಫ್ ಡಿ ಎಕ್ಸ್ ಸ್ಕ್ವೇರ್, ಎಫ್ ಡಿ ಎಕ್ಸ್ ಡಿ ವೈ ಬರುತ್ತೆ. ಡಿ ವೈ ಇಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಎಫ್ ಡಿ ವೈ ಸ್ಕ್ವೇರ್ ಆ್ಯಂಡ್ ಎಫ್ ಡಿ ಎಕ್ಸ್ ಡಿ ವೈ ಬರುತ್ತೆ. ಓಕೆ, ಸೊ ಪ್ರಾಬ್ಲಮ್ ನೋಡ್ತಾ ಹೋಗ್ರಿ. ಪ್ರಾಬ್ಲಮ್ಸ್ಗಳಿರೋದನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಫಿಲಪ್ ಮಾಡ್ತಾ ಹೋಗ್ತೀವಿ ಅಂತ. ಎಕ್ಸ್ ವ್ಯಾಲ್ಯೂಸ್ ಬರ್ಕೊಳ್ಳೋಕ್ಕೆ ಜಾಗ ಮಾಡಿಟ್ಕೊಳ್ರಿ ಆ್ಯಂಡ್ ದ ಮಿಡಲ್ ಆ್ಯಂಡ್ ದ ಡಿ ಎಕ್ಸ್ same as it is, dy and middle value and the y. So write out the all according to the problem ಅಲ್ಲಿ ಏನು ಕೊಟ್ಟಿದೆ ನೋಡ್ತಾ ಹೋಗ್ರಿ. 200 to 300, 300 to 400, 400 to 500, 500 to 600, 600 to 700. ಓಕೆ, ಎಕ್ಸ್ ವ್ಯಾಲ್ಯೂಸ್ಗಳನ್ನ ಬರ್ಕೊಂಡಿದ್ದೀವಿ. ಸೊ ಅವುಗಳಿಗೆ ಒಂದು ಕಾಲಮನ್ನು ಹಾಕೊಂಡ್ಬಿಡ್ರಿ, ಈಸಿಯಾಗಲಿ ನಮಗೆ ಕ್ಯಾಲ್ಕುಲೇಷನ್ಗೆ. ಆ್ಯಂಡ್ ನೆಕ್ಸ್ಟ್ ವೈ ವ್ಯಾಲ್ಯೂಸ್ಗಳನ್ನ ಬರ್ಕೊಳ್ತಾ ಹೋಗ್ರಿ. 10 to 15, 15 to 20, 20 to 25, 25 to 30. Okay, according to this also take one of the columns kana barkolri. Just we have prepared the columns. Iga next middle value 200 and 300 ide. Okay, so middle value ಏನು ಬರುತ್ತೆ, 200 to 300 ಅಂದರೆ 150, 250, 350, 450 ಆ್ಯಂಡ್ 550. ಅದು ಆಲ್ರೆಡಿ ನಮಗೆ ಗೊತ್ತಿರುವಂಥ ಮಿಡಲ್ ವ್ಯಾಲ್ಯೂ ಕಂಡುಹಿಡಿದು ಹೇಗೆ ಅಂತ ಹೇಳಿದ್ರೆ 200 + 300 ಡಿವೈಡ್ ಬೈ 2, ಲೈಕ್ ದಟ್ 300 + 400 ಡಿವೈಡ್ ಬೈ 2 ಮಾಡ್ತಾ ಹೋಗ್ತೀವಿ ಮಿಡಲ್ ವ್ಯಾಲ್ಯೂ ಕಂಡುಹಿಡಿಯೋದು. ಇನ್ನು ಸೇಮ್ ಆಸ್ ಇಟ್ ಇಸ್ ಇಲ್ಲಿಯೂ ಕೂಡ ಹಾಗೆ. ಇದು 12.5 ಬರುತ್ತೆ, 17.5, 22.5,
27.5. These are the middle values. ಇನ್ನು ಡಿ ಎಕ್ಸ್ ಕಂಡುಹಿಡಿದು ಹೇಗೆ? ಓಕೆ, ಸೊ ಡಿ ಎಕ್ಸ್ ಕಂಡುಹಿಡಿದು ಹೇಗೆ ಅಂತ ಹೇಳಿದ್ರೆ ಅಸ್ಯೂಮ್ಡ್ ಮೀನನ್ನು ತಗೊಳ್ತೀವಿ. ಓಕೆ, ಸೊ ಅಸ್ಯೂಮ್ಡ್ ಮೀನ್ ಮೀನ್ಸ್ ನಥಿಂಗ್ ಬಟ್ 1 2 3 4 5 ಇದೆ. 5ಅಲ್ಲಿ ವಿಚ್ ಒನ್ ಇಸ್ ಅ ಮಿಡಲ್ ಒನ್, ಅದನ್ನು ಅಸ್ಯೂಮ್ಡ್ ಮೀನ್ ಅಂತ ತಗೊಳ್ತೀವಿ. ಸೊ 350 ಇಸ್ ಅ ಅಸ್ಯೂಮ್ಡ್ ಮೀನ್. ಓಕೆ, ಆ್ಯಂಡ್ ಸೊ ಡಿ ಎಕ್ಸ್ ಕಂಡುಹಿಡಬೇಕಾದ್ರೆ ನಿಮ್ಗೆ ಗೊತ್ತಿರುವಂಗೆ ಒಂದು ಫಾರ್ಮುಲಾ ಇದೆ. ಅದಕ್ಕೆ ಏನಂತ ಹೇಳಿದ್ರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ಸೊ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿರುವಂಥ ವ್ಯಾಲ್ಯೂ, ಎ ಅಂತ ಹೇಳಿದ್ರೆ ಅಸ್ಯೂಮ್ಡ್ ಮೀನ್, ಆ್ಯಂಡ್ ಸಿ ಮೀನ್ಸ್ ನಥಿಂಗ್ ಬಟ್ ಇಟ್ಸ್ ಅ ಕಾಮನ್ ಫ್ಯಾಕ್ಟರ್. ಅಂತ ಹೇಳಿದ್ರೆ ಇವೆರಡರ ನಡುವಿನ ಡಿಫ್ರೆನ್ಸ್ ಏನಿದೆ ಅದು ಕಾಮನ್ ಫ್ಯಾಕ್ಟರ್. ಇಟ್ ಈಸ್ ಈಕ್ವಲ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ದಟ್ಸ್ ವೈ ಸಿ ಬಂದೇ ಬರುತ್ತೆ. ಇನ್ನು ನೋಡೋದಾದರೆ ಇಲ್ಲಿ ಹಾಗೆ ಒಂದು ಎಕ್ಸಾಂಪಲ್ ಬರ್ಬಿಡ್ತೀನಿ, ಅದ್ರ ತಕ್ಕ ಹಾಗೆ ನೋಡ್ತಾ 150 ಮೈನಸ್ 350 ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ? 150 ಡಿವೈಡೆಡ್ ಬೈ ಮೈನಸ್ 350 ಅಂತ ಹೇಳಿದ್ರೆ 200 ಡಿವೈಡೆಡ್ ಬೈ 100 ಅಂತ ಹೇಳಿದ್ರೆ -2. ಸೇಮ್ ಆ್ಯಸ್ ಇಟ್ ಇಸ್ ಹಾಗೆ ಬರುತ್ತೆ. -1 0 1 ಆ್ಯಂಡ್ 2. ಓಕೆ, ಇನ್ನು ಇದೇ ರೀತಿ ಇಲ್ಲಿ ನೋಡೋದಾದರೆ ಇಲ್ಲೂ ಕೂಡ ಬಟ್ 4 ಇದ್ದಾವೆ. ಅಸ್ಯೂಮ್ಡ್ ಮೀನ್ ಹೇಗೆ ತೊಗೊಳ್ಳೋದು ಅಂತ ಹೇಳಿದ್ರೆ ವಿ ಹ್ಯಾವ್ ಟೇಕನ್ 22.5 ಆ್ಯಸ್ ಅ ಅಸ್ಯೂಮ್ಡ್ ಮೀನ್. ಮತ್ತು ಇದೇ ಒಂದು ಫಾರ್ಮುಲಾದಲ್ಲಿ ಹಾಕೋದು ನೋಡೋದಾದರೆ 12.5 ಮೈನಸ್ 22.5 ಡಿವೈಡೆಡ್ ಬೈ ಇಲ್ಲಿ 5 ಬರುತ್ತೆ ಡಿಫ್ರೆನ್ಸು. ಸೊ ಎಷ್ಟು ಅಂತ ಹೇಳಿದ್ರೆ ಇದು ಕೂಡ -2 ಬರುತ್ತೆ, -1 ಬರುತ್ತೆ, 0 ಆ್ಯಂಡ್ 1. ಸೊ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಡಿ ಎಕ್ಸ್ ಮತ್ತು ಡಿ ವೈ. ಓಕೆ, ನಾವು ಜಸ್ಟ್ ರೈಟ್ ಆಲ್ ದ ಫ್ರೀಕ್ವೆನ್ಸೀಸ್. ಎಲ್ಲೆಲ್ಲಿ ಫ್ರೀಕ್ವೆನ್ಸೀಸ್ಗಳಿದಾವೋ ಅಲ್ಲಿ ಫ್ರೀಕ್ವೆನ್ಸೀಸ್ಗಳನ್ನು ಬರೀತಾ ಹೋಗೋಣ. ಅದು 3 ಆ್ಯಂಡ್ 7 ಇಲ್ಲಿದೆ ನೋಡಿರಿ, ಪ್ರಾಬ್ಲಮಲ್ಲಿದೆ. 15 to 12ಗೆ ಈಗ ಫಸ್ಟ್ ಒನ್ ಯಾವುದು ಫ್ರೀಕ್ವೆನ್ಸಿ ಇಲ್ಲ, ಸೆಕೆಂಡ್ ಒನ್ 4 ಇದೆ, 4 ಬರ್ಕೊಂಡಿದ್ದೀವಿ, 9 4 3 ಬರ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟು 7 6 12 5 ಡ್ಯಾಶ್, ಅದಾದಮೇಲೆ 3 10 19 8 ಆ್ಯಂಡ್ ಡ್ಯಾಶ್. ಏನು ಮಾಡಿದ್ವಿ ನೆಕ್ಸ್ಟ್ ಅಂತ ಹೇಳಿದ್ರೆ ಆಲ್ ದ ಫ್ರೀಕ್ವೆನ್ಸೀಸ್ಗಳನ್ನು ಬರ್ಕೊಂಡಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಡಿ ಎಕ್ಸ್ ಡಿ ವೈಯನ್ನು ಕ್ಯಾಲ್ಕುಲೇಷನ್ ಮಾಡಿಬಿಡೋದು. ಡಿ ಎಕ್ಸ್ ಡಿ ವೈ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ಗಳಾಗ್ತವೆ, ಅವುಗಳನ್ನ ಮುಂಚೆ ನೋಡ್ತಾ ಹೋಗೋಣ. ಸಿಂಪಲ್ ಆಗಿದೆ, ಡಿ ಎಕ್ಸ್ ಡಿ ವೈ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಅದನ್ನು ನಾವು ಇನ್ನರ್ ಕಾಲಮಲ್ಲಿ ಒಂದು ಸಣ್ಣ ಕಾಲಮನ್ನು ಹಾಕೋದ್ರ ಮೂಲಕ ತೊಗೊಳ್ತೀವಿ. ನೆನಪಿರಲಿ, ವೇರ್ ದೇರ್ ಈಸ್ ಅ ನೋ ಫ್ರೀಕ್ವೆನ್ಸೀಸ್ ವಿ ಆರ್ ನಾಟ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಡಿ ಎಕ್ಸ್ ಆ್ಯಂಡ್ ಡಿ ವೈ. ಓಕೆ, ಸೊ ಡಿ ಎಕ್ಸ್ ಡಿ ವೈನ ಕ್ಯಾಲ್ಕುಲೇಷನ್ ಮಾಡಲ್ಲ, ಬಿಕಾಸ್ ಫ್ರೀಕ್ವೆನ್ಸಿ ಅಂದರೆ ಎಫ್ ಡಿ ಎಕ್ಸ್ ಡಿ ವೈನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಾವಿಲ್ಲಿ ಈ ಕಾಲಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎಫ್ ಡಿ ಎಕ್ಸ್ ಡಿ ವೈನ ಕಂಡುಹಿಡ್ಕೊಳ್ತೀವಿ. ಅದು ಯಾಕೆ ಅಂದರೆ ಲಾಸ್ಟಿಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಎಫ್ ಡಿ ಎಕ್ಸ್ ಡಿ ವೈ. ಸೊ ಎಫ್ ಡಿ ಎಕ್ಸ್ ಡಿ ವೈ ಅಂತ ಹೇಳಿದ್ರೆ ಎಫ್ ಮೀನ್ಸ್ ಫ್ರೀಕ್ವೆನ್ಸಿ ಡಿ ಎಕ್ಸ್ ಆ್ಯಂಡ್ ಡಿ ವೈ ಮೂರನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಈ ಕಾಲಮಲ್ಲಿ ಬರಿತಾ ಹೋಗ್ತೀವಿ. ಇಲ್ಲಿ ಇಫ್ ದೆರ್ ಇಸ್ ಅ ನೋ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ ಇಲ್ಲ, 0 ಇಡ್ತೀವಿ. ಇಲ್ಲೂ ಕೂಡ 0 ಫ್ರೀಕ್ವೆನ್ಸಿ ಇಲ್ಲ, ಇಲ್ಲೂ ಕೂಡ 0. ಇಲ್ಲಿ ಫ್ರೀಕ್ವೆನ್ಸಿ ಇದೆ, ಹೌದಾ? ಜಸ್ಟ್ ಸಿ, ತುಂಬಾ ಈಸಿಯಾಗಿರುತ್ತೆ. ಒಂದು ಸಲ ನೋಡ್ತಾ ಹೋಗ್ರಿ. 3 × -2 × 1 ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡ್ರಿ, 3 × -2 ಅಥವಾ ಡಿ ಎಕ್ಸ್ ಡಿ ವೈ ಎರಡೂ ಒಂದೇ. 3 × -2 ಅಂತ ಹೇಳಿದ್ರೆ -6. -6 × 1 ಒನ್ಸ್ ಅಗೇನ್ ಎಷ್ಟು? -6 ಇರುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, 3 × -2 is equal to -6. -6 × +1 ಒನ್ಸ್ ಅಗೇನ್ ಏನು ಬರುತ್ತೆ? -6 ಬರುತ್ತೆ. ಓಕೆ, ಸೇಮ್ ಅದೇ ಫ್ರೀಕ್ವೆನ್ಸಿ ಇಲ್ಲಿ ನೋಡ್ರಿ, 7 ಇದೆ. 7 × -2 -14. -14 × +2 ಅಂದರೆ -14 × +2 ಅಂತ ಹೇಳಿದ್ರೆ -28 ಬರುತ್ತೆ. ಅರ್ಥ ಆಗಿದೆಯಾ? ಅದೇ ರೀತಿ ಎಲ್ಲವೂ ಕೂಡ. ಸೊ ಹಿಯರ್ ಇಸ್ ಅ ನೋ ಫ್ರೀಕ್ವೆನ್ಸಿ 0. ಇನ್ನು 4 ಇದೆ, ಇಲ್ಲಿ ನೋಡ್ರಿ, 4 × -1 -4 × -1 ಇಲ್ಲಿ ಏನಾಗುತ್ತೆ? +4 ಆಗುತ್ತೆ, ಹೌದಾ? ನೋಡಿ, 4 × -1 -4 -4 × -1 ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ -4 × -1 4 ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ 9 ಕೂಡ ಹಾಗೆ ಕ್ಯಾಲ್ಕುಲೇಷನ್ ಮಾಡಿ. 9 × -1 -9, 0 ಇದೆ, 0 × 0ಕ್ಕೆ 0ನೇ ಬರುತ್ತೆ. ಸೇಮ್ ಹಿಯರ್ 4 × -1 -1 -1 × +1 ಏನಾಗುತ್ತೆ? -4 ಆಗುತ್ತೆ. ಇನ್ನು 3 ನೋಡೋದಾದರೆ 3 × -1 -3 -3 × +2 -6 ಆಗಿದೆಯಾ? ನೋಡಿ, 3
ಇಂಟು -1 -3 ಹೌದಾ, -3 ಇಂಟು +2 ಓಕೆ, -3 ಇಂಟು +2 3 6 ಬಟ್ ಮೈನಸ್ ಇಂಟು ಪ್ಲಸ್ ಏನಾಗಿರುತ್ತೆ ಮೈನಸ್ ಆಗಿರುತ್ತೆ. ಸೊ ದಟ್ಸ್ ವೈ -6 ಬರ್ತೀನಿ. ಇನ್ನು 7 ಇಲ್ಲಿ ನೋಡ್ತಾ ಹೋಗ್ರಿ, 7 ಇಂಟು 0 0 ಇದಕ್ಕೂ 0ನ ಬರುತ್ತೆ. ಆಲ್ಮೋಸ್ಟ್ ಆಲ್ 0 ಇರುವಂತಹ ಅಂದರೆ ಡಿ ಎಕ್ಸ್ ಆರ್ ಡಿ ವೈ ಯಾವುದಾದ್ರೂ 0 ಇದ್ದರೆ ಎಲ್ಲದಕ್ಕೂ 0 ಬರುತ್ತೆ. ಅದು ಸ್ವಲ್ಪ ನೆನಪಿರಲಿ. ಇಲ್ಲೂ ಕೂಡ ಹಾಗೆ, ಇವೊಂದು ಇಟ್ ಮೇ ಬಿ ಡಿ ಎಕ್ಸ್ 0 ಆರ್ ಇಟ್ ಮೇ ಬಿ ಡಿ ವೈ 0, ಇವೆರಡು ಯಾವುದೋ ಒಂದು 0 ಇದ್ರೂ ಕೂಡ ಉಳಿದಂಥ ಎಲ್ಲ ಕಾಲಮ್ಸ್ಗಳು 0ನ ಬರುತ್ತೆ. ಬಟ್ ಅದು ಮುಂಚೆನೇ ಬರ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಬರ್ದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲ 3 ನೋಡೋದಾದರೆ 3 ಇಂಟು 1 3 ಇಂಟು -2 ಎಷ್ಟಾಗುತ್ತೆ -6 ಆಗುತ್ತೆ. ಓಕೆ, ಹಾಗೆ 3 1 3 ಅಂದರೆ 3 ಇಂಟು 1 3 3 ಇಂಟು -2 ಓಕೆ, ಪ್ಲಸ್ ಆ್ಯಂಡ್ ಮೈನಸ್ ಏನಾಗುತ್ತೆ ಮೈನಸ್ ಆಗಿರುತ್ತೆ, -6 ಬರಿತೀವಿ. ಇಲ್ಲಿ 10 ನೋಡೋದಾದರೆ 10 ಇಂಟು 1 10 10 ಇಂಟು -1 -10 ಆಗಿರುತ್ತೆ, -10. ಇನ್ನು 19 ನೋಡೋದಾದರೆ 19 ಇಂಟು 1 19 ಇಂಟು 0 0ನೇ ಇರುತ್ತೆ. 8 ಚೆಕ್ ಮಾಡಿ, 8 ಇಂಟು 1 8 8 ಇಂಟು 1 8 ಬರುತ್ತೆ. ಆ್ಯಂಡ್ ಹಿಯರ್ ಆಲ್ವೇಸ್ ಇಟ್ಸ್ 0. ಓಕೆ, ಇದೊಂದು ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಅದರ ಗಮನ ಇರಲಿ. ಸಿಂಪಲ್ ಏನಂತ ಹೇಳಿದ್ರೆ ಅದನ್ನು ನಾವು ಯಾವುದು ಕಂಡುಹಿಡ್ತೀವಿ, ಎಫ್ ಡಿ ಎಕ್ಸ್ ಡಿ ವೈ ಕಂಡುಹಿಡಿತೀವಿ, ಹೌದಲ್ವಾ? ದ್ಯಾಟ್ಸ್ ವೈ ಫಸ್ಟ್ ಇದನ್ನು ತೊಗೊಳ್ಳಿ, ಫ್ರೀಕ್ವೆನ್ಸಿ ಇಂಟು ಡಿ ವೈ ಆದರೂ ಮಾಡಿ ಡಿ ಎಕ್ಸ್ ಆದರೂ ಮಾಡಿ ಇಸ್ ಈಕ್ವಲ್ ಟು 1. ಸೊ ಇಂಟು 1 ಅಂದರೆ 3 ಇಂಟು 1 ಇಂಟು -2, ಈ ಕಾಲಮ್ ಇದೆ -2, ಈ ಕಾಲಮ್ ಇದೆ -1, ಯಾವುದು ಇದೆಯೋ ಅದನ್ನು. ಸೊ ಎರಡೂ ಕೂಡ ಸಿಂಪಲ್ ನೆನಪಿರಲಿ. ಏನಂತ ಹೇಳಿದ್ರೆ ನಾವು ಕಂಡುಹಿಡಿಯೋದು ಎಫ್ ಡಿ ಎಕ್ಸ್ ಡಿ ವೈ. ಸೊ ಎಫ್ ಅಂತ ಹೇಳಿದ್ರೆ ಇಲ್ಲಿರೋ ಫ್ರೀಕ್ವೆನ್ಸಿ, ಹೌದಾ? ಡಿ ಎಕ್ಸ್ ಅಂತ ಹೇಳಿದ್ರೆ ಅದಾಗ್ಬೋದು, ಇದಾಗ್ಬೋದು ಡಿ ವೈ. ಓಕೆ, ಎಫ್ ಡಿ ಎಕ್ಸ್ ಡಿ ವೈ ಇದನ್ನು ಕಂಡುಹಿಡಿತೀವಿ ಅನ್ನೋ ಕಾರಣಕ್ಕೆ ಸಿಂಪಲ್, ಇದ್ರ ಒಳಗಡೆ ಇರೋದು ಫ್ರೀಕ್ವೆನ್ಸಿ. ಓಕೆ, ಇನ್ನು ನೆಕ್ಸ್ಟು ಕಾಲಮ್ಗಳನ್ನು ಬರ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿರಿ. ಹೇಗೆ ಬರ್ಕೊಳ್ತೀವಿ ಅವುಗಳನ್ನು, ಏನೇನು ಬರ್ಕೊಳ್ತೀವಿ? ಇಲ್ಲಿ ಆಲ್ವೇಸ್ ಫಸ್ಟ್ಲಿ ಎಫ್ ಬರ್ಕೊಳ್ತೀವಿ ಫ್ರೀಕ್ವೆನ್ಸಿ ಟೋಟಲ್ ಮಾಡೋದಕ್ಕೆ. ಇನ್ನು ಎಫ್ ಡಿ ಎಕ್ಸ್ ಬರಿತೀವಿ. ಸೊ ಹೇಗೆ ಅಂತ ಹೇಳಿದ್ರೆ ಅವುಗಳನ್ನು ಈ ಕಾಲಮಲ್ಲೂ ಕೂಡ ಬರ್ಕೊಳ್ಳೋದಿತ್ತು, ಹೇಳ್ತಿದ್ದೀನಿ. ಡಿ ಎಕ್ಸ್ ಇಲ್ಲಿದೆ ನೋಡಿರಿ, ಡಿ ಎಕ್ಸ್ ಇದೆ, ಇದೆಲ್ಲೂ ಡಿ ಎಕ್ಸ್ ಅನ್ನೋದಾದರೆ ಇದರ ಅಪೋಸಿಟಲ್ಲಿ ಎಫ್ ಡಿ ಎಕ್ಸ್ ಬರುತ್ತೆ, ಎಫ್ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ, ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ ಬರುತ್ತೆ. ಸೊ ಡಿ ಎಕ್ಸ್ ಇಲ್ಲಿ ತೊಗೊಂಡಿದ್ದೀವಿ, ಎಕ್ಸ್ ವ್ಯಾಲ್ಯೂಸ್ಗಳನ್ನ ಪೂರ್ತಿ ತೊಗೊಂಡು ಅದರ ಅಪೋಸಿಟಲ್ಲಿ ಡಿ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರುತ್ತೆ. ಇನ್ನು ಇದೇ ರೀತಿ ಸೇಮ್ ಹಿಯರ್ ಎಫ್ ಟೋಟಲ್ ಬರುವಂಥದ್ದು ಡಿ ವೈ ಇದೆ ಅನ್ನೋದಾದರೆ ಇದರ ಅಪೋಸಿಟಲ್ಲಿ ಉಳಿದಂಥ ಬರ್ತವೆ. ದಟ್ ಈಸ್ ಏನೇನು ಬರ್ತವೆ ಅಂತ ಹೇಳಿದ್ರೆ ಎಫ್ ಡಿ ವೈ ಬರುತ್ತೆ, ಎಫ್ ಡಿ ವೈ ಸ್ಕ್ವೇರ್ ಬರುತ್ತೆ. ಇನ್ನು ಆ್ಯಸ್ ಯೂಶ್ವಲ್ ಎಫ್ ಡಿ ಎಕ್ಸ್ ಡಿ ವೈ ಬರುತ್ತೆ. ಓಕೆ, ನೋಡಿ ಸಿಗ್ಮಾ ಡಿ ಎಕ್ಸ್ ಎಫ್ ಡಿ ಎಕ್ಸ್ ಡಿ ವೈ ಬರುತ್ತೆ. ಓಕೆ, ಸಿ ಹಿಯರ್ ಡಿ ಎಕ್ಸ್ ಇಲ್ಲಿದೆ, ಎಕ್ಸ್ ಬರ್ಕೊಂಡಿದ್ದೀವಿ, ಡಿ ಎಕ್ಸ್ ಅಂತ ಬರ್ಕೊಂಡಿದ್ದೀವಿ, ಅದರ ಅಪೋಸಿಟಲ್ಲಿ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಅದೇ ರೀತಿ ಡಿ ವೈ ಬರ್ಕೊಂಡಿದ್ದೀವಿ ಅಂದರೆ ಅದರ ಅಪೋಸಿಟಲ್ಲಿ ಡಿ ವೈ ಸ್ಕ್ವೇರ್ ಡಿ ಎಕ್ಸ್ ಡಿ ವೈ ಬರುತ್ತೆ. ಎಸ್, okay, now come to the point. Frequencies, all the frequencies, check it. Frequency ಅಂತ ಹೇಳಿದ್ರೆ ಇದ್ರ ಒಳಗಿರುವಂಥವುಗಳು ಫ್ರೀಕ್ವೆನ್ಸೀಸ್ಗಳು ಅಂತ ಹೇಳಿದ್ರೆ. ಸೊ ಟೋಟಲ್ ಫ್ರೀಕ್ವೆನ್ಸಿ 7 3 10 ಆಗುತ್ತೆ. ಇನ್ನು 10 6 ಆ್ಯಂಡ್ 4 20. ಸೊ 12 19 ಇದು 40 ಆಗುತ್ತೆ. ಆ್ಯಂಡ್ ಹಿಯರ್ ಇಂಟು ಇದು 13 14 17 17 3 20. ಆ್ಯಂಡ್ ಹಿಯರ್ ಇಟ್ಸ್ 10. ಏನು ಮಾಡಿದ್ದೀವಿ? ಫ್ರೀಕ್ವೆನ್ಸೀಸ್ 10 6 4 ಈ ಒಳಗಿರೋ ಫ್ರೀಕ್ವೆನ್ಸಿ ಇರೋದು ಇವುಗಳನ್ನ ಟೋಟಲ್ ಮಾಡ್ಕೊಂಡಿದ್ದೀವಿ. ಓಕೆ, ಆ್ಯಂಡ್ ಹಿಯರ್ ಆಲ್ಸೋ ಸಿ ದ ಫ್ರೀಕ್ವೆನ್ಸಿ 7 3 10 4 3 7 9 7 16 14 20. ಓಕೆ, ನೆಕ್ಸ್ಟ್ 12 5 17 17 6 23 23 7 30. ಆ್ಯಂಡ್ ನೆಕ್ಸ್ಟ್ ಹಿಯರ್ 10 13 9 8 40. ಹೌದಾ? ಸೊ ಇಲ್ಲಿ ಈ ಫ್ರೀಕ್ವೆನ್ಸಿ ಆ್ಯಂಡ್ ಈ ಫ್ರೀಕ್ವೆನ್ಸಿ ಎರಡೂ ಕೂಡ ಈಕ್ವಲ್ ಆಗಿರಬೇಕು. ನೆನಪಿಲ್ಲ, ಅದೆಷ್ಟಾಗುತ್ತೆ ಅಂದರೆ 100 ಆಗುತ್ತೆ. 100 ಆಗುತ್ತೆ. ದ್ಯಾಟ್ 100 ಈಸ್ ಕಾಲ್ಡ್ ಎನ್, ಟೋಟಲ್ ಆಫ್ ಫ್ರೀಕ್ವೆನ್ಸಿ ಎಂದು ಕರಿತೀವಿ. ಎನ್ ಈಸ್ ಕಾಲ್ಡ್ ಟು 100. ಸೊ ಆಲ್ ದ ಫ್ರೀಕ್ವೆನ್ಸೀಸ್
ಏನು ಮಾಡಿದ್ದೀವಿ ಈ ಫ್ರೀಕ್ವೆನ್ಸಿಗೆ 9, 4, 13, 13, 4, 17, 17, 20 ಇವುಗಳನ್ನು ಟೋಟಲ್ ಮಾಡಿ ಇಲ್ಲಿ ಫ್ರೀಕ್ವೆನ್ಸಿ ಬರೆದಿದ್ದೀವಿ. ಓಕೆ, ಇನ್ನು ನೆಕ್ಸ್ಟ್ ಎಫ್ ಡಿ ಎಕ್ಸ್ ನೆನಪಿರಲಿ, ಅದು ಈ ವರ್ಡೇ ಹೇಳುತ್ತೆ. ಇವುಗಳನ್ನ ನೆನಪಿಟ್ರೆ ಲೆಕ್ಕ ಮಾಡೋದನ್ನ ಈಸಿಯಾಗಿ ಹೇಳ್ಬೋದು. ಇಲ್ಲಿ ನೋಡ್ರಿ ಎಫ್ ಡಿ ಎಕ್ಸ್, ಎಫ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ, ಡಿ ಎಕ್ಸ್ ಅಂದರೆ ಇದು, ಹೌದಾ? ಸೊ ಎಫ್ ಇಂಟು ಡಿ ಎಕ್ಸ್ ಅಂತ ಅರ್ಥ. ಎಫ್ ಮೀನ್ಸ್ 10, 10 ಇಂಟು -2 -20 ಅದೇ ಹೇಳುತ್ತೆ ಎಫ್ ಡಿ ಎಕ್ಸ್. ಎಫ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಇಂಟು ಡಿ ಎಕ್ಸ್ ಏನಿದೆಯೋ ಅದು. ಸೇಮ್ ಅದೇ ರೀತಿ 20 ಇಂಟು -1 -20, 40 ಇಂಟು 0 0, 20 ಇಂಟು 1 20 ಆ್ಯಂಡ್ 10 ಇಂಟು 2 ಇಟ್ಸ್ 20. ಅರ್ಥ ಆಗಿದೆಯಾ? ಡಿ ಎಕ್ಸ್ ಇಲ್ಲಿದೆ, ಎಫ್ ಇದೆ. ಎಫ್ ಡಿ ಎಕ್ಸ್ ಅಂದರೆ ಎಫ್ ಅಂತ ಹೇಳಿದ್ರೆ 10 ಡಿ ಎಕ್ಸ್ ಚೆಕ್ ಮಾಡ್ತಾ ಹೋಗ್ತೀವಿ. ಇನ್ನು ಎಫ್ ಡಿ ಎಕ್ಸ್ ಸ್ಕ್ವೇರ್, ಡಿ ಎಕ್ಸ್ ಸ್ಕ್ವೇರ್ ನೆನಪಿರಲಿ, ಡಿ ಎಕ್ಸ್ ಸ್ಕ್ವೇರ್. ಈ ಡಿ ಎಕ್ಸ್ ಎಷ್ಟಿದೆ ನೋಡೋಣ, -2 ಅಂತಿದೆ. ಎಸ್, ಡಿ ಎಕ್ಸ್ ಎಷ್ಟಿದೆ -2, ಅದರ ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ +4 ಆಗುತ್ತೆ. ಮೈನಸ್ ಇಂಟು ಮೈನಸ್, ಹೌದಾ? ಇಲ್ಲಿ ನೋಡ್ರಿ ಡಿ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ -2 ಇಂಟು -2 4 ಆಗಿರುತ್ತೆ. ಏನು ಹೇಳಿದರೆ ಎಫ್ ಡಿ ಎಕ್ಸ್ ಸ್ಕ್ವೇರ್, ಎಫ್ ಅಂತ ಹೇಳಿದ್ರೆ ಇಲ್ಲಿರೋ ಫ್ರೀಕ್ವೆನ್ಸಿ, ಇದೇ ಫ್ರೀಕ್ವೆನ್ಸಿ ಈ ಲೈನ್ ಇದೆ ನೋಡ್ರಿ, ಎಫ್ ಡಿ ಎಕ್ಸ್ ಸ್ಕ್ವೇರ್. ಈಗ ಎಫ್ ಅಂತ ಹೇಳಿದ್ರೆ 10 ಇದೆ, ಡಿ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ -2 ಇಂಟು -2 4 ಆಗುತ್ತೆ, ಅಮೌಂಟು 40. ಅರ್ಥ ಆಯ್ತಾ? ಯಾಕಂದರೆ 10 ಈಸ್ ಅ ಫ್ರೀಕ್ವೆನ್ಸಿ, 10 ಇಂಟು 4 ಹೇಗೆ ಬಂತು ಅಂತ ಹೇಳಿದ್ರೆ -2 ಇಂಟು -2 4 ಆಗುತ್ತೆ. ಸೊ 10 ಇಂಟು 4 40, ಸೇಮ್ ಆ್ಯಸ್ ಇಟ್ ಈಸ್. ಎಫ್ ಇಸ್ ಅ 20, ಡಿ ಎಕ್ಸ್ ಎಷ್ಟಿದೆ -1 ಇದೆ, ಡಿ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ -1 ಇಂಟು -1 +1 ಆಗುತ್ತೆ. 20 ಇಂಟು 1 20 ಆ್ಯಂಡ್ ಹಿಯರ್ 0. ಆ್ಯಂಡ್ ಇಲ್ಲೂ ಕೂಡ 20 ಫ್ರೀಕ್ವೆನ್ಸಿ ಇದೆ, 20 ಇಸ್ ಅ ಫ್ರೀಕ್ವೆನ್ಸಿ, 1 ಇಸ್ ಅ ಡಿ ಎಕ್ಸ್. ಈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ 1:1 1 ಆಗುತ್ತೆ, ಮತ್ತು ಒನ್ಸ್ ಅಗೇನ್ 20 ಇಂಟು 1 20. ಇನ್ನು ಇಲ್ಲಿ ನೋಡೋದಾದ್ರೆ ಡಿ ಎಕ್ಸ್ ಎಷ್ಟಿದೆ 2 ಇದೆ, ಫ್ರೀಕ್ವೆನ್ಸಿ 10 ಇದೆ. ಓಕೆ, 10 ಇಸ್ ಅ ಫ್ರೀಕ್ವೆನ್ಸಿ, ಡಿ ಎಕ್ಸ್ ಇಸ್ ಅ 2 ಇಂಟು 2 ಡಿ ಎಕ್ಸ್ ಸ್ಕ್ವೇರ್ ಮಾಡ್ತಾ ಇದ್ದೀವಿ, 2 ಇಂಟು 2 4, 10 ಇಂಟು 4 40. ಅರ್ಥ ಆಯ್ತಾ? ಇನ್ನು ಕೊನೆಯದಾಗಿ ಡಿ ಎಕ್ಸ್ ಡಿ ವೈ. ಸೊ ಡಿ ಎಕ್ಸ್ ಡಿ ವೈ ಆಲ್ರೆಡಿ ನಾವು ಇದನ್ನು ಬರ್ಕೊಳ್ಬೇಕೇನಂತ, ಸಿಗ್ಮಾ ಡಿ ಎಕ್ಸ್ ಡಿ ವೈ ಬರಿ, ಎಫ್ ಡಿ ಎಕ್ಸ್ ಡಿ ವೈ ಬರಿಬೇಕು. ಏನಿದೆ ಅಂತ ಹೇಳಿದ್ರೆ ಎಫ್ ಡಿ ಎಕ್ಸ್ ಎಫ್ ಡಿ ವೈ ಕಂಡು ಹಿಡಿದಿದ್ದೀವಿ. ಎಲ್ಲಿದೆ? ಈ ಒಂದು ಇನ್ನರ್ ಕಾಲಮಲ್ಲಿದೆ. ಆಗಲೇ ಹೇಳಿದೆ ನಿಮಗೆ ಏನಂತ ಹೇಳಿದ್ರೆ ಎಫ್ ಡಿ ಎಕ್ಸ್ ಡಿ ವೈ, ಎಫ್ ಡಿ ಎಕ್ಸ್ ಡಿ ವೈ ಅಥವಾ ಡಿ ವೈ ಡಿ ಎಕ್ಸ್ ಕಂಡು ಹಿಡಿದಿದ್ದೀವಿ ಅಂತ. ಇವುಗಳನ್ನು ಟೋಟಲ್ ಮಾಡಿ ಬರಿತಾ ಹೋಗ್ತೀರಿ. ಓಕೆ, ನೆನಪಿರಲಿ 0 ಇದೆ 0 0, -6 ಇದೆ -6. ಇನ್ನು ಈ ಕಡೆ ನೋಡ್ತಾ ಹೋಗ್ರಿ, 0 ಇದೆ 4 ಇದೆ 0 -10. ಸೊ -10ನಲ್ಲಿ 4 ಹೋದರೆ -6. ಓಕೆ, ಇನ್ನು 0 ಆಲ್ 0. ಹಿಯರ್ -6 -4 8 ಇದೆ. ನೆನಪಿರಲಿ -6 -4 ಎರಡೂ ಸೇರಿಸಿದರೆ -10 ಆಗುತ್ತೆ. ಅದಕ್ಕೆ +8 ಆ್ಯಡ್ ಮಾಡಿದರೆ -2 ಆಗುತ್ತೆ, ಹೌದಾ? ಇನ್ನು ನೆಕ್ಸ್ಟು -28 -6 0 0 ಇದೆ. ಸೊ -28 + -6 ಈಸ್ ಈಕ್ವಲ್ ಟು -34 ಆಗಿರುತ್ತೆ. ಎಸ್, ಸೊ 6 6 2 ಆ್ಯಂಡ್ 34 ಇವುಗಳನ್ನು ಟೋಟಲ್ ಮಾಡೋಣಂತೆ. ಈಗ ಡಿ ವೈ ನೋಡ್ತಾ ಬರೋಣ. ಎಸ್, ಸಿ ಹಿಯರ್ ಡಿ ವೈ ಫ್ರೀಕ್ವೆನ್ಸಿ ಬರ್ಕೊಂಡಿದ್ದೀವಿ, 10 20 30 40 ಫ್ರೀಕ್ವೆನ್ಸಿ ಇದೆ. ಇನ್ನು ಎಫ್ ಡಿ ವೈ ಮಾಡೋದಾದರೆ ನೋಡಿ, ಡಿ ವೈ ಇಲ್ಲಿದೆ, ಫ್ರೀಕ್ವೆನ್ಸಿ ಇಲ್ಲಿದೆ, ಡಿ ವೈ ಇಂಟು ಫ್ರೀಕ್ವೆನ್ಸಿ ಎಫ್ ಡಿ ವೈ ಅಂತಂದರೆ ಎಫ್ ಇಂಟು -2 ದಟ್ ಈಸ್ -20. ಇನ್ನು ಫ್ರೀಕ್ವೆನ್ಸಿ ಎಫ್ ಆ್ಯಂಡ್ ಡಿ ವೈ ಇಲ್ಲಿದೆ, 20 ಇಂಟು -1 -20. ಅದೇ ರೀತಿಯಾಗಿ ಎಫ್ ಡಿ ವೈ 0 ಇದೆ ಆ್ಯಂಡ್ 30 ಇಸ್ 0. ಆ್ಯಂಡ್ ಎಫ್ ಡಿ ವೈ 40 ಬರುತ್ತೆ. ಎಸ್, ಈಗ ನೆಕ್ಸ್ಟು ಡಿ ವೈ ಸ್ಕ್ವೇರ್ ಫ್ರೀಕ್ವೆನ್ಸಿ ಇಲ್ಲಿರುತ್ತೆ, ಡಿ ವೈ ಸ್ಕ್ವೇರ್, ಡಿ ವೈ ಅಂತ ಹೇಳಿದ್ರೆ ಇದೆ, ಇದನ್ನು ಸ್ಕ್ವೇರ್ ಮಾಡಿ ಇಂಟು ಎಫ್ ಮಾಡ್ತೀವಿ ಅಂದರೆ ಫ್ರೀಕ್ವೆನ್ಸಿ ಮಾಡ್ತೀವಿ. 10 ಇಸ್ ಅ ಫ್ರೀಕ್ವೆನ್ಸಿ, ಡಿ ವೈ ಇಸ್ ಅ -2 -2 ಇಂಟು -2 ಎಷ್ಟಾಗುತ್ತೆ 4 ಆಗುತ್ತೆ. ದೆನ್ ಇಟ್ಸ್ ಅ 40. ಇನ್ನು -20 ಇದೆ. ಇಲ್ಲಿ ನೋಡ್ರಿ -1 ಇಂಟು -1. ಯಾಕೆ -1 ಇಂಟು -1 ಅಂತ ಹೇಳಿದ್ರೆ ಡಿ ವೈ ಸ್ಕ್ವೇರ್, ಎಫ್ ಡಿ ವೈ ಸ್ಕ್ವೇರ್ ಮಾಡ್ತಿದ್ದೀವಿ. ಸೊ ಎಫ್ ಇಸ್ ಅ 20, ಡಿ ವೈ ಸ್ಕ್ವೇರ್ ಇಸ್ ಅ -1 ಇಂಟು -1 1 ಬರುತ್ತೆ. ಸೊ ಇಟ್ಸ್ ಅ 20 ಆ್ಯಂಡ್ ಹಿಯರ್ ಇಟ್ಸ್ ಅ 0. ಆ್ಯಂಡ್ ನಾವು ಸಿ ಹಿಯರ್ 40 ಇಂಟು 1 1 ಇಂಟು 1 ಅಂದರೆ ಡಿ ವೈ ಸ್ಕ್ವೇರ್, 1 ಇಂಟು 1 1 ಬರುತ್ತೆ, 40 ಇಂಟು 1 40 ಬರುತ್ತೆ. ಎಸ್,
ಇನ್ನು ಎಫ್ ಡಿ ಎಕ್ಸ್ ಡಿ ವೈ. ಎಫ್ ಡಿ ಎಕ್ಸ್ ಡಿ ವೈ ಅಂತಂದರೆ ಹೇಳಿದ್ದೀನಿ ನಿಮಗೆ ಇನ್ನರ್ ಕಾಲಮಲ್ಲಿ ಇರುವಂಥದ್ದು ಅಂತ. -6 - 28 ಎಷ್ಟು ಬರುತ್ತೆ? -34 ಹೌದಾ? ಇನ್ನು +4 ಇದೆ, -4 ಇದೆ, -6 ಇದೆ. ಸೊ -4 - 6 = -10. -10ನಲ್ಲಿ 4 ಹೋದರೆ -6 ಬರುತ್ತೆ. ಆ್ಯಂಡ್ ಹಿಯರ್ ಆಲ್ ಆರ್ 0. ದ ಲಾಸ್ಟ್ ಒನ್ 6, ಇದು -6 ಇದೆ. ಓಕೆ, -6 - 10. ಸೊ 16 + 8 ಅಂತ ಹೇಳಿದ್ರೆ -8 ಸಿಗುತ್ತೆ ಅಂತ. ಎಸ್, ಇವುಗಳನ್ನ ಟೋಟಲ್ ಮಾಡಿರಿ. ಇದನ್ನು ಏನಂತ ಕರೀತದೆ ಅಂದರೆ ಸಿಗ್ಮಾ ಎಫ್ ಡಿ ವೈ. ಇದು ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್, ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ. ಎಸ್, ಹಿಯರ್ ಇದು ಕೂಡ ಇಲ್ಲಿ ಅಂತ ಕರೀತಾರೆ ಸಿಗ್ಮಾ ಡಿ ಎಫ್ ಡಿ ಎಕ್ಸ್, ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್, ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ. ಓಕೆ, ಸೊ -20 - 20 -40 + 40 ಇದು 0 ಬರುತ್ತೆ. ಆ್ಯಂಡ್ ಹಿಯರ್ 40 + 20 60, 60 + 40 100. ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ಎಷ್ಟಿದೆ? 100 ಇದೆ. ಇನ್ನು ಎಫ್ ಡಿ ಎಕ್ಸ್ ಡಿ ವೈ ನೋಡ್ತಾ ಹೋಗ್ರಿ. 34 × 40 48 -48 ಇದೆ. ಇನ್ನು ಇಲ್ಲಿ ನೋಡ್ತಾ ಹೋದರೆ -20 - 20 + -40 ಆ್ಯಂಡ್ 20. ಎಸ್, 20 20. ಸೊ ಇಲ್ಲಿ -40 ಇದೆ, ಇಲ್ಲಿ +40 ಇದೆ. ದೆನ್ ಇಟ್ಸ್ 0. 40 20 20 40. ಸೊ ಇದು 100 ಆಗುತ್ತೆ. ಸಾರಿ, 40 20 60 60 60 20 80 80 40 120. ಎಸ್, 120. ಆ್ಯಂಡ್ ಡಿ ಎಕ್ಸ್ ಡಿ ವೈ -6 - 6 -12 -12 -14 34 -48. See here, this should be equal. ಇಲ್ಲಿ ಸಿಗ್ಮಾ ಎಫ್ ಡಿ ಎಕ್ಸ್ ವೈ ಕಂಡುಹಿಡಿದಿದ್ದು ಮತ್ತು ಇಲ್ಲಿ ಸಿಗ್ಮಾ ಎಫ್ ಡಿ ಎಕ್ಸ್ ವೈ ಕಂಡುಹಿಡಿರುವಂಥದ್ದು ಎರಡು ಕೂಡ ಈಕ್ವಲ್ ಆಗಿ ಬರಬೇಕು. ನಾವು ದ ಟೇಬಲ್ ಈಸ್ ಕಂಪ್ಲೀಟೆಡ್. ಈ ರೀತಿ ಬಂದಾಗ ಏನಂತ ಟೇಬಲ್ ಕಂಪ್ಲೀಟ್ ಆಗುತ್ತೆ ಅಂತ. ಓಕೆ, ಬರ್ಕೊಳ್ಬೇಕಾದ್ರೆ ತುಂಬ ಈಸಿಯಾಗಿ ಬರ್ಕೊಬಿಟ್ರಿ, ತುಂಬ ಈಸಿ ಅನಿಸುತ್ತೆ. ಎಕ್ಸ್ ಒಂದು ಕಡೆ ಬರ್ಕೊಟ್ಕೊಡ್ರಿ ಆ್ಯಂಡ್ ವೈ ಬರೆದಿಟ್ಕೊಡ್ರಿ. ಎಕ್ಸ್ ಅಮೌಂಟು ಮಿಡಲ್ ವ್ಯಾಲ್ಯೂ ಡಿ ಎಕ್ಸ್ ಡಿ ವೈ. ಡಿ ಎಕ್ಸ್ ತೊಗೊಂಡಿದ್ರೆ ಇಲ್ಲಿ ಅಪೋಸಿಟಲ್ಲಿ ಡಿ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಡಿ ವೈ ಬರುತ್ತೆ. ಆ್ಯಂಡ್ ಡಿ ವೈ ಇಲ್ಲಿ ಬರ್ಕೊಂಡಿದೆ, ಇದರ ಅಪೋಸಿಟಲ್ಲಿ ಎಫ್ ಡಿ ವೈ ಸ್ಕ್ವೇರ್ ಎಫ್ ಡಿ ಎಕ್ಸ್ ಡಿ ವೈ ಬರುತ್ತೆ. ಇನ್ನು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬಿಟ್ರೆ ಈ ಕಾಲಮಲ್ಲಿ ಬರೆಯೋದು ಹೇಗೆ ಅಂತ ಹೇಳಿದ್ರೆ ಮೂರು ರೀತಿಲಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. 3 × -2 × 1 ಅಂತ. 3 × -2 is a -6, -6 × +1 -6 ಬರುತ್ತೆ. ಓಕೆ, ಈ ರೀತಿ ಮಾಡ್ತಾ ಹೋದರೆ ಟೇಬಲ್ ಕಂಪ್ಲೀಟ್ ಆಗುತ್ತೆ ಅಂತ. ಈಗ ಇದರ ನೆಕ್ಸ್ಟು ಒಂದು ಫಾರ್ಮುಲಾ ಹಾಕಿ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥದ್ದು ಅಂತ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫಾರ್ಮುಲಾ ಇದೆ. ಫಾರ್ಮುಲಾ ಬರ್ಕೊಡ್ರಿ. ಎನ್ ಸಿಗ್ಮಾ ಡಿ ಎಕ್ಸ್ ಡಿ ವೈ ಮೈನಸ್ ಸಿಗ್ಮಾ ಎಫ್ ಡಿ ಎಕ್ಸ್ ಸಿಗ್ಮಾ ಎಫ್ ಡಿ ವೈ. ಓಕೆ, ಆ್ಯಂಡ್ ರೂಟ್ ಎನ್ ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಗ್ಮಾ ಎಫ್ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಮತ್ತೊಂದು ರೂಟ್ ಹಾಕಿಡ್ರಿ. ಅಲ್ಲಿ ಎನ್ ಸಿಗ್ಮಾ ಡಿ ವೈ ಸ್ಕ್ವೇರ್ ಮೈನಸ್ ಬ್ರ್ಯಾಕೆಟಲ್ಲಿ ಸಿಗ್ಮಾ ಎಫ್ ಡಿ ವೈ ಹೋಲ್ ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಇಲ್ಲಿ ಕೂಡ ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ಇದೆ. ಸೊ ಒಂದು ಸಲ ಫಾರ್ಮುಲಾನ ಕರೆಕ್ಟಾಗಿ ನೋಡ್ಕೊಂಬಿಡ್ರಿ. ಎಫ್ ಡಿ ಎಕ್ಸ್ ಡಿ ವೈ ಎಫ್ ಡಿ ಎಕ್ಸ್ ಎಫ್ ಡಿ ವೈ ಆ್ಯಂಡ್ ಎನ್ ಇಂಟು ರೂಟ್ ಆಫ್ ಎನ್ ಇಂಟು ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಫ್ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಆ್ಯಂಡ್ ರೂಟ್ ಆಫ್ ಎನ್ ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ಮೈನಸ್ ಎಫ್ ಡಿ ವೈ ಹೋಲ್ ಸ್ಕ್ವೇರ್. ಓಕೆ, ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಏನೇನು ನಮ್ಗೆ ಗೊತ್ತಿರೋ ಎಲ್ಲವೂ ಗೊತ್ತಿರ್ತವೆ, ಅವುಗಳನ್ನ ಬರ್ಕೊಳ್ತಾ ಹೋಗ್ರಿ. ಜಸ್ಟ್ ನೋಡಿ, ಎನ್ ಇಸ್ ಈಕ್ವಲ್ ಟು ವಾಟ್ ಇಲ್ಲಿದೆ ನೋಡಿರಿ. ಏನಿದೆ ಅಂತ ಹೇಳಿದ್ರೆ 100 ಇದೆ. ಟೇಕ್ ದ 100 ಮೈನಸ್ ಇಂಟು ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ ಎಷ್ಟಿದೆ? -48 ಇದೆ.
ಮೈನಸ್ 48 ಬ್ರ್ಯಾಕೆಟಲ್ಲಿರಲಿ ಮೈನಸ್ ಎಫ್ ಡಿ ಎಕ್ಸ್ ಎಷ್ಟಿದೆ ಇಲ್ಲಿದೆ ನೋಡಿರಿ ಸಿಗ್ಮಾ ಎಫ್ ಡಿ ಎಕ್ಸ್ ಈಸ್ ಅ 0 ಇಂಟು ಎಫ್ ಡಿ ವೈ ಈಸ್ ಆಲ್ಸೋ 0 ಓಕೆ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಈಸ್ ಈಕ್ವಲ್ ಟು 100 ಇನ್ನು ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಇಲ್ಲಿದೆ ನೋಡಿ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಎಷ್ಟಿದೆ 120 ಮೈನಸ್ ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ಎಫ್ ಡಿ ವೈ ಎಷ್ಟಿದೆ 0 ಇದೆ ಸ್ಕ್ವೇರ್ ಇಂಟು ರೂಟ್ ಆಫ್ ಈಗ ಎನ್ ಈಸ್ ಈಕ್ವಲ್ ಟು 100 ಇಂಟು ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ಎಷ್ಟಿದೆ ನೋಡಿರಿ ಸಿಗ್ಮಾ ಎಫ್ ಡಿ ವೈ ಸ್ಕ್ವೇರ್ ಇಸ್ 100 ಮೈನಸ್ ಸಿಗ್ಮಾ ಎಫ್ ಡಿ ವೈ ದಟ್ ಇಸ್ 0 ಹೋಲ್ ಸ್ಕ್ವೇರ್ ಓಕೆ ಸೊ ಇದೇ ರೀತಿ ಪ್ರಾಬ್ಲಮ್ಸ್ಗಳನ್ನ ನೋಡ್ತಾ ಹೋಗ್ರಿ ಈ ಪ್ರಾಬ್ಲಮನ್ನು ನೀವು ಕ್ಯಾಲ್ಕುಲೇಟರಲ್ಲಿ ಮಾಡ್ತಾ ಹೋದರೆ ನಿಮಗೆ ಸಿಗ್ತಾ ಹೋಗುತ್ತೆ ಮೈನಸ್ ಅಮೌಂಟು ಸೊ ಜಸ್ಟ್ ಐ ವಿಲ್ ರೈಟ್ ದ ಡೈರೆಕ್ಟ್ಲಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿರಿ ಅದು ಸಿಗುತ್ತೆ ಮೈನಸ್ 0 0 0 ಮೂರು 0 ನಂಬರ್ ಕೊಟ್ಕೋಣ ಡಿವೈಡೆಡ್ ಬೈ ರೂಟ್ ಆಫ್ 12,000 ಇಂಟು 0 ಮೈನಸ್ ರೂಟ್ ಆಫ್ 10,000 ಇದೆ ಮೈನಸ್ 0 ಬರುತ್ತೆ ಆ್ಯಂಡ್ ಕಂಟಿನ್ಯೂಯೇಷನ್ ಇಲ್ಲಿ ಮೈನಸ್ 4,800 ಬಂದಿದೆ ಆ್ಯಂಡ್ ಇವುಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಅಂದರೆ 12,000 ಇಂಟು 0 ಮಾಡಿ 10,000 ಇಂಟು 0 ಮಾಡಿ ನಿಮಗೆ ಸಿಗುತ್ತೆ ಏನಂತಂದರೆ ಅಮೌಂಟ್ ಮೈನಸ್ ಮಾಡಿದಾಗ 12,000 ಸಿಗುತ್ತೆ ಒನ್ಸ್ ಅಗೇನ್ ಆ್ಯಂಡ್ 10,000 ಸಿಗುತ್ತೆ 12,000ನ ರೂಟ್ ತೆಗಿತೀರಾ 10,000ನ ರೂಟ್ ತೆಗಿತೀರಾ ಆ ರೂಟ್ ಎಷ್ಟಿದೆ ಅಂತಂದರೆ 109.54 ಇಂಟು ಎಷ್ಟಿದೆ ಅದು 10,000 ಎಷ್ಟು ಅಂದರೆ 100 ಇದೆ ಸೊ 12,000 ಮೈನಸ್ 0 ಒನ್ ಸೆಕೆಂಡ್ 12,000 ಬರುತ್ತೆ 10,000 ಮೈನಸ್ 0 ಒನ್ ಸೆಕೆಂಡ್ 10,000 ಬರುತ್ತೆ ರೂಟ್ ಆಫ್ 12,000 109.54 ರೂಟ್ ಆಫ್ 10,000 ಇಸ್ 100 ಸೊ ಈ ರೀತಿಯಾಗಿ ಸಿಗುವಂಥದ್ದು ಇನ್ನು ಕೊನೆಯದಾಗಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅಂದರೆ ಮೈನಸ್ 0.438 ಸಿಗುತ್ತೆ 438 ದಿಸ್ ಒನ್ ಇಸ್ ಆರ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಓಕೆ ತುಂಬಾ ಸಿಂಪಲ್ ಆಗಿರುವಂಥ ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಡ್ರಿ ಟೇಬಲ್ನ ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡಿದಿರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಈಸಿಲಿ ದಿಸ್ ಆರ್ ಅಂದರೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನನ್ನು ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಆ್ಯಂಡ್ ಆಲ್ಸೋ ಹಿ ವಿಲ್ ಆಸ್ಕ್ ಪ್ರಾಬಬಲ್ ಏರ್